ದೆಹಲಿಯ ಏರೋ ಇಂಡಿಯಾಕ್ಕೆ ಬೆಂಕಿ ಕಂಟಕ ಎದುರಾಗಿದೆ. 300ಕ್ಕೂ ಹೆಚ್ಚು ಕಾರುಗಳು ದಗದಹಿಸಿವೆ. ಬೆಂಕಿಗೆ ಹೊತ್ತಿ ಉರಿತಾ ಇದ್ದಾವೆ ಕಾರುಗಳು. ಸೊ ಹೀಗಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಆಗ್ತಾ ಇದೆ. ಈ ಬಾರಿ ಏರೋ ಇಂಡಿಯಾಕ್ಕೆ ಬೆಂಕಿಯ ಕಂಟಕ ಎದುರಾಗಿರುವಂತದ್ದು. ಈಗ ಆಲ್ರೆಡಿ 300ಕ್ಕೂ ಹೆಚ್ಚು ಕಾರುಗಳು ದಗದಹಿಸಿವೆ. ಇಲ್ಲಿ ಪ್ರಮುಖವಾಗಿ ಬೆಂಕಿಗೆ ಹೊತ್ತಿ ಉರಿತಾ ಇದೆ ಕಾರುಗಳು. ಅವನ್ನ ನಂದಿಸುವಂತ ಬೆಂಕಿಯನ್ನ ನಂದಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ನ್ಯೂಸ್ 18ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಭಾರೀ ಅಗ್ನಿ ಅವಘಡದಿಂದ ಆಕಾಶದ ತುಂಬೆಲ್ಲ ಹೊಗೆ ಕಾಣಿಸಿಕೊಳ್ತಾ ಇದೆ. ಅಲ್ಲಿ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಅದು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಸಾಕಷ್ಟು ಸಂಖ್ಯೆ ಒಂದರಂತೆ ನೆಕ್ಸ್ಟ್ ಅನ್ನೋ ರೀತಿಯಲ್ಲಿ ಒಂದರ ಹಿಂದೊಂದರಂತೆ ಕಾರುಗಳು ಬೆಂಕಿಗಾಹುತಿ ಆಗ್ತಾ ಇರುವಂಥದ್ದು. ಅದನ್ನ ಕಂಟ್ರೋಲ್ಗೆ ತರೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಆಗ್ತಾ ಇಲ್ಲ. ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬೆಂಕಿಯನ್ನ ನಂದಿಸುವಂತ ಕಾರ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಅದ್ಯಾವುದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಬೆಂಕಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಬೆಂಕಿಯನ್ನ ನಿಲ್ಲಿಸುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ. ಎಸ್ ಮೋಹನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವರ ಕಾರು ಕೂಡ ಅಲ್ಲಿ ಬೆಂಕಿಗಾಹುತಿ ಆಗಿದೆ. ನಮಸ್ಕಾರ ಮೋಹನ್ ಅವರೇ. ಸರ್ ನಮಸ್ತೆ ಸರ್. ಸರ್ ನಿಮ್ ಕಾರು ಕೂಡ ಬೆಂಕಿಗಾಹುತಿ ಆಗಿದೆಯಾ? ಹೌದೌದು ಸರ್. ಎಲ್ಲಿ ಅಂದ್ರೆ ಗೇಟ್ ನಂಬರ್ 5 ಅಲ್ಲಿ ಎಲ್ಲಿ ನಿಲ್ಸಿದ್ರಿ? ಮಧ್ಯಭಾಗದಲ್ಲ, ಸ್ಟಾರ್ಟಿಂಗ್ ಅಲ್ಲ, ಏನು ಹೇಗಾಯ್ತು? ಕಾರ್ನರ್ ಅಲ್ಲಿ ಹಾಕಿದೀವಿ ಸರ್. ಓಕೆ, ಹೇಗ್ ಗೊತ್ತಾಯ್ತು? ನಾವು ಹೇಳ್ಬೇಕಾಗಿರೋದು ಒಂದು ಬೇಜಾರಾಗುತ್ತೆ. ಏನ್ ಬೇಜಾರಾಗುತ್ತೆ ಅಂದ್ರೆ ಅಲ್ಟಿಮೇಟ್ಲಿ ಇದು ಒಂದು ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಸರ್. ಈಗ ಓಕೆ ಓಕೆ ಈಗ ನಾವು ನಿಮ್ಗಳನ್ನ ನಂಬ್ಕೊಂಡ್ಬಿಟ್ಟು ನಾವು ಒಂದು ಈವೆಂಟ್ ಮಾಡೋಕೆ ನಾವು ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬರ್ತೀವಿ ನಾವು ಒಂದು ಈವೆಂಟ್ಗೆ ಅಂತ. ಒಂದ್ ಬೇಸಿಕ್ ಫೆಸಿಲಿಟೀಸ್ ನಾವು ಮಾಡ್ಕೊಂಡ್ಬಿಟ್ಟಿದ್ರೆ ನೋಡಿ, ಇವಾಗ ನಿಮ್ ಟಿವಿನಲ್ಲೇ ತೋರಿಸ್ತಿದ್ದಾರೆ. ಈಗ ಅಲ್ಲಿ ಹಿಂದ್ಗಡೆ ಭಾಗಕ್ಕೆ ನೀರ್ ಹಾಕ್ತಿದ್ದಾರೆ, ಕೆಳಗಡೆ ಗ್ರೌಂಡ್ ಲೆವೆಲ್ ನೀರ್ ಹಾಕ್ತಿದ್ದಾರೆ. ಹೌದು, ಡ್ರೈ ಗ್ರಾಸ್ ಹತ್ರ ನೀರ್ ಹಾಕ್ತಿದ್ದಾರೆ ನೋಡಿ ಸರ್. ಕಾಣಿಸುತ್ತಾ ಸರ್ ನಿಮ್ಗೆ? ಹೌದು ಹೌದು, ನೋಡ್ತಾ ಇದೀವಿ. ಅಲ್ಲ ಮೋಹನ್ ಅವರೇ, ಇಲ್ಲಿ 500,000 ನಿಂತಾಗ ಸರ್ ಇದೇ ಕೆಲಸ ಇವರು ಒಂದ್ 3 ದಿವಸ ಮುಂಚೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಇವ್ರಿಗೆ ಇನ್ವೆಸ್ಟ್ಮೆಂಟ್ ಬಂದಿದೆ ಸರ್, ಏವಿಯೇಷನ್ ಅಂಡ್ ಏರೋನಾಟಿಕಲ್ಸ್ ಅಲ್ಲಿ. ಅಷ್ಟೆಲ್ಲ ಒಳಗಡೆ ಮಾಡ್ಬಿಟ್ಟಿದ್ದು ಒಂದ್ ಸಣ್ಣ ಬೇಸಿಕ್ಸ್ ಮಾಡಿದ್ರೆ. ಮೊನ್ನೆ ನೋಡಿ ಸರ್, ಹೆಬ್ಬಾಳ್ ಟ್ರಾಫಿಕ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗೈತೆ. ಹೌದು ಹೌದು, ಇದನ್ನ ಯಾರು ಗಮನಿಸ್ತಾ ಇಲ್ಲ ಸರ್. ಇದು ಏನಾಗಿದೆ, ಸುಮ್ನೆ ಕಾರ್ ಇದು ಬೆಂಕಿ ಎತ್ಕೊಂಡ್ಬಿಡ್ತು, ಟೈರ್ ಹಿಂಗಾಗೋಯ್ತು ಅಂತ ಪ್ರತಿಯೊಂದು ಕಾರಣ ಕೊಡ್ತಾವ್ರೆ. ನಿಮ್ದು ಯಾವ್ದು ಕಾರು ಮೋಹನ್ ಅವರೇ? ಸರ್ ಹೇಳಿ ಸರ್. ನಿಮ್ದು ಯಾವ ಕಾರು ಅಂತ? ಸ್ವಿಫ್ಟ್ ಸರ್. ಸ್ವಿಫ್ಟ್. ಅಲ್ಲಿ ಎಲ್ಲ 50 ಲಕ್ಷ, 10 ಲಕ್ಷ, 20 ಲಕ್ಷ ಈ ತರದ ಕಾರ್ಗಳನ್ನೆಲ್ಲ ನಿಲ್ಸಿರ್ತಾರೆ. ಅಟ್ಲೀಸ್ಟ್ ಇಬ್ಬರನಲ್ಲಿ ಒಂದೊಂದು ಲೈನ್ ಅಲ್ಲಿ ಒಬ್ಬೊಬ್ರನ್ನ ಹಾಕ್ಬಿಟ್ಟಿದ್ರೆ ಈ ರೀತಿಯಾದಂತ ಅವಘಡನೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸರ್ 50 ಲಕ್ಷ ಅಲ್ಲ ಸರ್, ಈ ಕಾರುಗಳು ನಾವು ಕಷ್ಟಪಟ್ಟು EMI ಕಟ್ಕೊಂಡೇ ಅಲ್ಲ ಸರ್ ನಾವು ಬರೋದು. ಹೌದು, ನೀವ್ ಇವೆಂಟ್ ಮಾಡ್ತಿರೋದಕ್ಕೆ ಅಲ್ವಾ ಸರ್ ನಾವು ನಿಮ್ಮನ್ನ ನಂಬ್ಕೊಂಡ್ ಬಂದಿರೋದು. ಒಂದ್ ಬೇಸಿಕ್ ಒಂದ್ ಫೆಸಿಲಿಟೀಸ್ ಕೊಟ್ಟಿಲ್ಲ. ಅಪ್ಪಿ ನಾವೇನಾರ ನಾವು ಫ್ಯಾಮಿಲಿನೋ ಅಥವಾ ಯಾರೋ ಹೆಂಗಸರು ಮಕ್ಕಳು ಇಲ್ಲ ಯಾರೋ ವಯಸ್ಸಾಗಿರೋರ್ನ ನಾವೇನಾರ ಕೂರ್ಸ್ಬಿಟ್ಟು ಹೋಗಿದ್ರೆ ಕತೆ ಹೇಳಿ ಸರ್. ನೀವೆಲ್ಲಿದ್ರೆ ಈ ಒಂದು ಬೆಂಕಿ ಅವಘಡ ಆದಂತ? ನಾವು ಹೊರಗಡೆ ಇದ್ವಿ ಸರ್. ನಾವು ಯಾರು ನಮ್ಗೆ ಅಲ್ಲೆಲ್ಲ ಕೂಗಿ ಅಲ್ಲೆಲ್ಲ ಹೋಗಾಡಿ ಹಿಂಗೆಲ್ಲ ಬಂದೈತಿ ಹಿಂಗ್ ಆಗೈತಿ ಅಂತಂದಾಗ ನಮ್ಗೆ ಗೊತ್ತಾಗಿಲ್ಲ ಎಲ್ಲಿ ಏನು ಅಂತ. ಅದಾದ್ಮೇಲೆ ನಾವು ಬಂದ್ ನೋಡಿದಾಗ ಈ ತರ ಆಗಿದೆ ಸರ್. ಈಗ ಅಂದ್ರೆ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಕಾರ್ಗಳಿಗೆ ಅಂತ ಅಂತಷ್ಟ ನಮ್ಗೆ ಗೊತ್ತಾಗಿದೆ ಆಲ್ಮೋಸ್ಟ್ ನಮ್ಗೆ 20-25 ಮಿನಿಟ್ಸ್ ನಮ್ಗೆ ಅಲ್ಲೇನೋ ಆಗಿದೆ ಅಂತ ಮಾತಾಡ್ತಿರೋದು ಸರ್ ಎಲ್ಲರೂ. ಆಮೇಲೆ ನಮ್ಗೆ ಗೊತ್ತಾಗಿದೆ ಕಾರ್ ಪಾರ್ಕಿಂಗ್ ಅಲ್ಲಿ ಈ ತರ ಆಗಿದೆ, ಗೇಟ್ ನಂಬರ್ 5 ಅಲ್ಲಿ ಈ ತರ ಆಗಿದೆ ಅಂತ. ಓಕೆ ಓಕೆ, ಅಲ್ಲಿ ಇದ್ದಂತವ್ರು ಹೇಳ್ತಾ ಇದ್ರ ಗೇಟ್ ನಂಬರ್ 5 ಅಲ್ಲಿ ಆಗಿರುವಂತದ್ದು? ಯಾರ್ದಾದ್ರು ಗೇಟ್ ನಂಬರ್ 5 ಅಂತ ಯಾರು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿಲ್ಲ. ಅಲ್ಲಿ ಏನೋ ಬೆಂಕಿ ಎತ್ಕೊಂಡಿದೆ ಅಂತಾನೆ ಬಂದಿದ್ದು. ಓಕೆ, ನಿಮಗೆ ಕಾಣಿಸ್ತಾ ಇತ್ತಾ ಹೊಗೆ ಎಲ್ಲ ಹೊಗೆ? ನಮ್ಗೆ ಕಾಣಿಸ್ತಾ ಇತ್ತು ಸರ್. ಈಗ ಒಳಗಡೆ ಅಂದ್ರೆ ಎಲ್ಲಿದ್ದೀರಾ ಈಗ? ಸರ್ ನಾವು ಈ ಕಡೆ ಹೊರಗಡೆ ಇದೀವಿ ಸರ್. ಈ ಕಡೆ ಆ ಗೇಟ್ ನಂಬರ್ 5 ಹತ್ರನಾ? ಇಲ್ಲ 5 ಇಂದ ಹೊರಗಡೆ ಇದೀವಿ ಸರ್ ನಾವು. ಆ ಕಡೆ ಅಲ್ಲಿ ಹೋದ್ರ ನೀವೇನಾದ್ರು ನಮ್ ಕಾರ್ ಏನಾದ್ರು ಸುಟ್ಟೋಗಿದ್ಯಾ ಏನು ಅಂತ? ಹೋಗ್ತಾ ಇದೀವಿ ಸರ್. ಓಕೆ, ಅಂದ್ರೆ ನಿಮಗೆ ಕನ್ಫರ್ಮ್ ಆ ಜಾಗದಲ್ಲೇ ಬೆಂಕಿ ಬಿದ್ದಿದೆ? ನೋಡ್ತಾ ಇದೀನಲ್ಲ ಸರ್, ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀನಿ, ನಿಮ್ ಚಾನಲ್ ಲೈವ್ ಅಲ್ಲೂ ನೋಡ್ತಾ ಇದೀನಿ. ನಿಮ್ದು ಕಾರ್ ಹಂಗಾದ್ರೆ ಅಲ್ಲಿ ಆ ಒಂದು ಜಾಗದಲ್ಲೇ? ಓಕೆ, ಯಾರ್ಯಾರು ಬಂದಿದ್ರಿ ಮೋಹನ್ ಅವ್ರೆ? ನೋಡಿ ಸರ್, ನಾನು ಇನ್ನೊಂದು 20 ನಿಮಿಷ ಮಾಡ್ತೀನಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೋಹನ್. ಎಸ್, ಮೋಹನ್ ಅವರ ಕಾರು ಕೂಡ ಬೆಂಕಿಗಾಹುತಿಯಾಗಿದೆ.
ಸೊ ಹೀಗಾಗಿ ಅವರು ಆ ಸ್ಥಳಕ್ಕೆ ದೌಡಾಯಿಸ್ತಿದ್ದಾರೆ. ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಜಸ್ಟ್ 20 ರಿಂದ 25 ನಿಮಿಷಗಳ ಹಿಂದಷ್ಟೇ ಗೊತ್ತಾಯ್ತಂತೆ ಅಲ್ಲಿ ಕಾರುಗಳಿಗೆ ಬೆಂಕಿ ತಗುಲಿದೆ, ಬೆಂಕಿ ಆಹುತಿ ಆಗಿದೆ, ಸೊ ಹೀಗಾಗಿ ಹೊಗೆ ಕಾಣಿಸ್ಕೊಂಡಿದೆ ಅನ್ನೋದನ್ನ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ ಕಾರ್ ಏನಾದ್ರೂ ಆಗಿದ್ಯಾ ಅನ್ನುವ ಆತಂಕ ಇತ್ತಂತೆ. ಆಮೇಲೆ ಗೊತ್ತಾಯ್ತಂತೆ ಗೇಟ್ ನಂಬರ್ 5 ಅಲ್ಲಿದ್ದಂತ ಕಾರುಗಳಿಗೆ ಬೆಂಕಿ ತಗುಲಿದೆ ಅಂತ. ಸೊ ಹೀಗಾಗಿ ಅವರು ಕೂಡ ಈಗ ಆ ಒಂದು ಜಾಗಕ್ಕೆ ದೌಡಾಯಿಸ್ತಾ ಇದ್ದಾರೆ. ಏರೋ ಇಂಡಿಯಾದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಒಟ್ಟು 300 ಕಾರು ಸುಟ್ಟು ಭಸ್ಮವಾಗಿದೆ. ಇಲ್ಲಿ ಅಗ್ನಿಶಾಮಕ ದಳದ ಡಿಜಿಪಿ ಆಗಿರುವಂತ MN ರೆಡ್ಡಿ ಅವರು ಟ್ವೀಟ್ ಮಾಡುವ ಮುಖಾಂತರ ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಲಾಗಿದೆ. 10 ಅಗ್ನಿಶಾಮಕ ದಳ ವಾಹನ, 5 ಇತರೆ ವಾಹನಗಳಿಂದ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಮಾಡಲಾಗಿದೆ. ಎಲ್ಲರೂ ಸೇರಿ ಬೆಂಕಿಯನ್ನ ನಂದಿಸಿದ್ದಾರೆ ಅಂತ MN ರೆಡ್ಡಿ ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಈಗ ಬೆಂಕಿಯನ್ನ ನಂದಿಸಲಾಗಿದೆ ಅಂತ ಇಲ್ಲಿ MN ರೆಡ್ಡಿ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಟ್ವಿಟರ್ ನಲ್ಲಿ ಟ್ವೀಟ್ ಮಾಡುವ ಮುಖಾಂತರ ಎಷ್ಟು ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ ಅನ್ನೋದ್ರ ಬಗ್ಗೆ ಅವರು ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಘಟನೆಯಲ್ಲಿ ಒಟ್ಟು 300 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ ಅನ್ನೋದ್ರ ಬಗ್ಗೆ ಅಗ್ನಿಶಾಮಕ ದಳದ ಡಿಜಿಪಿ ಆಗಿರುವಂತ MN ರೆಡ್ಡಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಏರೋ ಇಂಡಿಯಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಘಟನೆಯಲ್ಲಿ ಒಟ್ಟು 300 ಕಾರುಗಳು ಸುಟ್ಟು ಭಸ್ಮವಾಗಿದೆ ಅನ್ನೋದ್ರ ಬಗ್ಗೆ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಇದು ಅಧಿಕೃತ ಹೇಳಿಕೆ ಅಂತಾನೆ ನಾವು ಪರಿಗಣಿಸಬೇಕು. ಯಾಕೆಂದ್ರೆ 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದೆ ಅಂತ ಅಗ್ನಿಶಾಮಕ ದಳದ ಡಿಜಿಪಿನೇ ಟ್ವೀಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ 300ಕ್ಕೂ ಹೆಚ್ಚು ಕಾರುಗಳಿಂದ ಇನ್ನೂ ಜಾಸ್ತಿ ಏನಾದ್ರೂ ಇರಬಹುದಾ ಅನ್ನೋದು ಕೂಡ ಈಗ ಅಲ್ಲಿರುವಂತವ್ರಿಗೆ, ಅಂದ್ರೆ ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈಗ ಆಲ್ರೆಡಿ ಬರ್ತಾ ಇದ್ದಾರೆ ನಮ್ಮ ಕಾರ್ ಏನಾದ್ರೂ ಸುಟ್ಟು ಹೋಗಿದೆಯಾ ಅಂತ. ಯಾಕೆಂದ್ರೆ 1000ಕ್ಕೂ ಹೆಚ್ಚು ಕಾರುಗಳನ್ನ ಆ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸಲಾಗಿತ್ತು. MN ರೆಡ್ಡಿ ಅವರು ಅಗ್ನಿಶಾಮಕ ದಳದ ಡಿಜಿಪಿ ಅವರ ಈಗ ಟ್ವೀಟ್ ಅನ್ನ ಮಾಡಿದ್ದಾರೆ. 300 ಕಾರು ಬರ್ನ್ ಆಗಿದೆ ಈ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಅಂತ, ಇನ್ಸಿಡೆಂಟ್ ಅಲ್ಲಿ ಅಂತ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಮತ್ತು ಒಂದ್ ಕಡೆ ಇನ್ನು 5 ಬೇರೆ ಬೇರೆ ವಾಹನಗಳ ಸಿಬ್ಬಂದಿ ಅಲ್ಲಿ ಬಂದು ಅಲ್ಲಿ ಫೈರ್ ಅನ್ನ ನಂದಿಸುವಂತ, ಅಂದ್ರೆ ಬೆಂಕಿಯನ್ನ ನಂದಿಸುವಂತ ಕೆಲಸದಲ್ಲಿ ಭಾಗಿಯಾಗಿದ್ರು. ಈಗ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಲಾಗಿದೆ ಅಂತ MN ರೆಡ್ಡಿ ಅಗ್ನಿಶಾಮಕ ದಳದ ಡಿಜಿಪಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಅಗ್ನಿ ಅವಘಡದಲ್ಲಿ 300 ಕಾರುಗಳು ಬರ್ನ್ಟ್, ಅಂದ್ರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನೋದ್ರ ಬಗ್ಗೆ ಅವರೇ ಇಲ್ಲಿ ಟ್ವೀಟ್ ಅನ್ನ ಮಾಡುವ ಮುಖಾಂತರ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. MN ರೆಡ್ಡಿ ಅವರು ಅಗ್ನಿಶಾಮಕ ದಳದ ಡಿಜಿಪಿ ಅವರ ಟ್ವಿಟರ್ ಅಕೌಂಟ್ ನಲ್ಲಿ ಟ್ವೀಟ್ ಅನ್ನ ಮಾಡಲಾಗಿದೆ. ಮತ್ತು ಒಂದ್ ಕಡೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ನಾವು ಕೂಡ ಹೇಳ್ತಾನೆ ಇದ್ವಿ ಅಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸಿಕೊಂಡಂತ ಅಗ್ನಿ ಅವಘಡದಿಂದ ಸುಮಾರು 20 ರಿಂದ 30 ಕಾರುಗಳು ಭಸ್ಮ ಆಗ್ತಾ ಇತ್ತು. ನಂತರ ಆ ಒಂದು ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಹೋಯ್ತು. ನಾವು ಕೂಡ ಹೇಳಿದ್ವಿ 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದೆ ಅಂತ. ಈಗ ಅಗ್ನಿಶಾಮಕ ದಳದ ಡಿಜಿಪಿ ಆಗಿರುವಂತ MN ರೆಡ್ಡಿ ಅವರು ಕೂಡ ಅಧಿಕೃತವಾಗಿ ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದೆ ಅಂತ. ಇಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಸ್ಥಳದಲ್ಲಿ ಈಗ ಆಲ್ರೆಡಿ ಬೀಡು ಬಿಟ್ಟಿದ್ದು ಬೆಂಕಿಯನ್ನು ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿವೆ. ಬೆಂಕಿ ಕೂಡ ನಂದಿಸಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ.